ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಬಳಸಿರುವ ಪದಬಳಕೆ ಖಂಡನೀಯ. ಕೂಡಲೇ ಸರ್ಕಾರ ಆತನನ್ನ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಅಕ್ಟೋಬರ್ 3ರಂದು ನಗರದಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎ. ಮಂಜು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬ್ಬ ಪೊಲೀಸ್ ತನಿಖಾಧಿಕಾರಿಯಾಗಿ ಅವರು ಆಡಿರುವ ಮಾತುಗಳು ಒಬ್ಬ ಜನಪ್ರತಿನಿಧಿಗೆ ಮಾಡಿರುವ ಅಪಮಾನವಾಗಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣವನ್ನ ಗಮನಿಸಿದ್ರೆ ಈ ಮಾತುಗಳನ್ನು ಅವರು ಹೇಳಿರುವುದಿಲ್ಲ, ಯಾರೋ ಹೇಳಿಸಿರುವುದು ಎಂಬ ಅನುಮಾನ ಇದೆ ಎಂದರು. ಸುಮಾರು 5-6 ದಿವಸಗಳಿಂದ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ವಿರುದ್ಧ ಪೊಲೀಸ್ ಅಧಿಕಾರಿ ಚಂದ್ರಶೇಖರ್ ಅವರು ಮಾತಾಡಿರ್ತಕ್ಕಂಥ ಹೇಳಿಕೆ, ಅವರು ಬರೆದಂಥ ಪತ್ರ ಲೀಕೇಜ್ ಆಗಿದ್ದು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಅವರು ತನಿಖಾಧಿಕಾರಿಯಾಗಿ ಕೆಲಸ ಮಾಡಿಲ್ಲ ಸರಿಯಾಗಿ, ಅದನ್ನು ಬಿಟ್ಟು ಬೇರೆ ಥರವಾದಂಥ ಪದಗಳ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಗಮನಕ್ಕೆ ಬಂದಿದೆ. ಅವರು ತನಿಖಾ ಅಧಿಕಾರಿಯಾಗಿರೋಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದನ್ನು ಮನಗಂಡು ನಿನ್ನೆ ನಾವೆಲ್ಲ ತಮ್ಮ ಪಕ್ಷದ ಶಾಸಕರು, MLCಗಳು ಎಲ್ಲ ಸೇರಿ ನಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ ನಮ್ಮ ಆಗ್ರಹ ಏನು ಅಂದರೆ, ಪೊಲೀಸ್ ಅಧಿಕಾರಿಗೆ, ತನಿಖಾಧಿಕಾರಿಗೆ ಕೊಟ್ಟಿರ್ತಕ್ಕಂಥದ್ದು ತನಿಖೆ ಮಾಡೋದಕ್ಕೆ ಮತ್ತು ರಿಪೋರ್ಟ್ ಕೊಡೋದಕ್ಕೆ ವಿನಾ ಬಿಟ್ಟರೆ. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಎಡಿಜಿಪಿ ಚಂದ್ರಶೇಖರ್ ನೀಡಿರುವ ಹೇಳಿಕೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿರುವುದು ಕಂಡುಬರುತ್ತಿದೆ. ಇದನ್ನ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲರೂ ಖಂಡಿಸಬೇಕಿತ್ತು. ಆದರೆ ಅದರ ಬದಲಾಗಿ ಅವರ ಪರವಾಗಿಯೇ ಮಾತನಾಡುವ ಮೂಲಕ ಸಂವಿಧಾನದ ನೀತಿ ನಿಯಮಗಳಿಗೆ ಅಪಚಾರ ಮಾಡಿದ್ದಾರೆ. ಅಲ್ಲದೆ ಮೇಲಾಧಿಕಾರಿಗಳಿಗೆ ಬರೆದಿರುವ ಪತ್ರ ವೈರಲ್ ಆಗಿದೆ. ಇದೆಲ್ಲವೂ ಸರ್ಕಾರದ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಒತ್ತಾಯ ಏನಂತ ಅಂದರೆ, ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರು ಒಬ್ಬ ಜನಪ್ರತಿನಿಧಿ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಕಾರ್ಯಾಂಗದ ಮುಖ್ಯಸ್ಥರು. ಇಲ್ಲಿ ಪತ್ರ ಇದೆ, ಅವೇನು ಬರೆದಿದ್ದಾರೆ ಅಂತೇಳಿ, ಟು ದಿ ಸ್ಟಾಫ್ ಆಫ್ SIT, ಟು ದಿ ಸ್ಟಾಫ್ ಆಫ್ SIT ಅಂದರೆ ಮೇಲ್ಮಟ್ಟದಿಂದ ಹಿಡಿದು ಕೆಳಗಡೆವರೆಗೂ P1ವರೆಗೂ ಹೋಗುತ್ತೆ ಸ್ಟಾಫ್ ಅಂದರೆ. ಇವರು ಮಾನ್ಯ ಕುಮಾರಸ್ವಾಮಿಯವರು ತಪ್ಪು ಮಾಡಿದರೆ ಹೈಯರ್ ಅಥಾರಿಟಿಗೆ ಬರೀಲಿ, ಸರ್ಕಾರಕ್ಕೆ ಬರೀಲಿ, ಎಲ್ಲಿಗೆ ಬರೀತಾರೆ ಅಲ್ಲಿಗೆ ಬರೀಲಿ. ಅದು ಬಿಟ್ಬಿಟ್ಟು ಇವರು ಸ್ಟಾಫಿಗೆ ಬರೀತಾರೆ. ಬಳಸಿರ್ತಕ್ಕಂಥ ಪದಗಳು, ಪ್ರಯೋಗ, ಬಹುಶಃ ಒಬ್ಬ ಅಧಿಕಾರಿಯಾಗಿ ಯಾರು ಕೂಡ ಈ ಥರ ಮಾತಾಡಿದ್ದರೆ ನಾವು ಇಲ್ಲಿವರೆಗೂ ಕೂಡ ನೋಡಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ತಕ್ಷಣ ಅವ್ರನ್ನ ಅಮಾನತ್ತಲ್ಲಿಡಬೇಕು, ತಕ್ಷಣ ಅಮಾನತ್ತಲ್ಲಿಡಬೇಕು, ಎನ್ಕ್ವೈರಿ ಮಾಡಬೇಕು. ಜೊತೆಗೆ ಇಂಥ ವ್ಯಕ್ತಿ ಒಬ್ಬ SIT ಮುಖ್ಯಸ್ಥರಾಗಿ ತನಿಖೆ ಮಾಡೋದಕ್ಕಾಗಲಿ ಮತ್ತೊಂದು ಮುಂದುವರಿಯೋದಕ್ಕಾಗಲಿ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಶಾಸಕ ಸ್ವರೂಪ್ ಪ್ರಕಾಶ್, ತಾಲೂಕು ಅಧ್ಯಕ್ಷರಾದ ಎಸ್ ದ್ಯಾವೇಗೌಡ, ಮಂಜೇಗೌಡ, ಮಾಧ್ಯಮ ವಕ್ತಾರ ಹೊಂಗೇರಿ ರಘು ಸೇರಿದಂತೆ ಇತರರಿದ್ದರು.